ನೋಡಿದ್ವಲ್ಲ ಹಿಂದಿನ ಕಾಲದ ಮಹಿಳೆಯರ ದಿನಚರಿ ಹೇಗಿತ್ತು ಅಂತ. ಅವರು ತಮ್ಮ ಎಲ್ಲ ಕೆಲಸಗಳನ್ನ ಬೆನ್ನನ್ನ ಬಾಗಿಸಿ ಕೂತ್ಕೊಂಡು, ಅದ್ರಲ್ಲೂ ಕುಕ್ಕರ್ಗಾಲಲ್ಲಿ ಕೂತ್ಕೊಂಡು ಮಾಡುವಂತ ಕೆಲಸಗಳೇ ಜಾಸ್ತಿ ಇತ್ತು. ಇದರಿಂದಾಗಿ ಬೆನ್ನಿಗೆ ವ್ಯಾಯಾಮ ತುಂಬಾ ಚೆನ್ನಾಗಿ ಆಗ್ತಾ ಇತ್ತು. ಬೆನ್ನು ಹುರಿಯಿಂದಲೇ ನಮ್ಮ ಶರೀರಕ್ಕೆ ಎಲ್ಲ ನರಗಳ ಸರಬರಾಜು ಆಗತ್ತೆ. ಹಾಗಾಗಿ ಇಡೀ ಶರೀರ ಸುಸ್ಥಿತಿಯಲ್ಲಿ ಇರ್ತಾ ಇತ್ತು. ಅದ್ರಲ್ಲೂ ಈ ಕುಕ್ಕರ್ಗಾಲಲ್ಲಿ ಕೂರುವಂತಹ ಭಂಗಿ ಏನಿದೆ ಅದು ಹೊಟ್ಟೆಯ ಕೆಳಭಾಗಕ್ಕೆ ರಕ್ತ ಸಂಚಾರ ಚೆನ್ನಾಗಾಗುವ ಹಾಗೆ ನೋಡ್ಕೊಳ್ಳುತ್ತೆ. ಇದರಿಂದ ಗರ್ಭಕೋಶದ ಆರೋಗ್ಯ ಕೂಡ ಉತ್ತಮವಾಗಿರ್ತಾ ಇತ್ತು. ಹಾಗಾಗಿನೇ ಆಗಿನ ಕಾಲದಲ್ಲಿ PCOD ಅಂತ ಮುಟ್ಟಿನ ಸಮಸ್ಯೆಗಳಾಗ್ಲಿ, ಥೈರಾಯ್ಡ್ ನಂತ ಹಾರ್ಮೋನಲ್ ಸಮಸ್ಯೆಗಳು, ಈವನ್ ಇನ್ಫರ್ಟಿಲಿಟಿ ಅಂತ ಕೇಸಸ್ ಕೂಡ ಇರ್ಲಿಲ್ಲ. ಕೂಡು ಕುಟುಂಬಗಳಿಂದಾಗಿ ಸಹಬಾಳ್ವೆಯನ್ನ ನಡೆಸ್ತಾ ಇದ್ರು. ಮಾನಸಿಕ ಆರೋಗ್ಯ ಕೂಡ ಸುಸ್ಥಿತಿಯಲ್ಲಿ ಇರ್ತಾ ಇತ್ತು. ಆದ್ರೆ ಈಗಿನ ಸಂದರ್ಭ ನಾವು ನೋಡೋದಾದ್ರೆ ಈಗಿನ ಮಹಿಳೆಯರಿಗೆ ತಮ್ಮ ದಿನಚರಿಯಲ್ಲಿ ವ್ಯಾಯಾಮಗಳೇ ಇಲ್ಲ. ವ್ಯಾಯಾಮಕ್ಕೋಸ್ಕರ ಹೊರಗಡೆ ಹೋಗಿ ಯೋಗ, ಜಿಮ್ ಮುಂತಾದವುಗಳನ್ನ ಮಾಡುವಂತ ಅವಶ್ಯಕತೆ ಬಿದ್ದಿದೆ. ಕ್ರಮೇಣ ಮಹಿಳೆಯರ ಆರೋಗ್ಯ ಕೂಡ ಕ್ಷೀಣಿಸ್ತಾ ಇದೆ. ಮಹಿಳಾ ದಿನಾಚರಣೆಯನ್ನ ಆಚರಿಸುತ್ತಿರುವಂತಹ ಈ ಸಂದರ್ಭದಲ್ಲಿ ಮಹಿಳೆಯರ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಬೇಕಾದಂತಹ ಎಲ್ಲ ಮಾಹಿತಿಗಳನ್ನ ನಾವು ಆಯುರ್ವೇದದ ಮೂಲಕ ಅಳವಡಿಸ್ಕೊಳ್ಳೋಣ. ಮಹಿಳೆ ಪ್ರತಿ ಕುಟುಂಬದ ಆಧಾರ ಸ್ತಂಭ. ಆಕೆಯ ಆರೋಗ್ಯ ಇಡೀ ಕುಟುಂಬದ ಆರೋಗ್ಯವನ್ನ ಸಂರಕ್ಷಿಸೋದಕ್ಕೆ ಅವಶ್ಯಕತೆ. ಆಯುರ್ವೇದದ ಜ್ಞಾನವನ್ನ ಈ ನಿಟ್ಟಿನಲ್ಲಿ ಉಪಯೋಗಿಸ್ಕೊಳ್ಳೋಣ. ಒಂದು ಸ್ವಸ್ಥ ಸಮಾಜವನ್ನ ನಿರ್ಮಾಣ ಮಾಡೋಣ. ಎಲ್ಲರಿಗೂ ಆಯುಷಿಲ ಕಡೆಯಿಂದ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇಂಥ ಮತ್ತಷ್ಟು ಮಾಹಿತಿಗಳಿಗೋಸ್ಕರ ಆಯುಷಿಲವನ್ನ ಫಾಲೋ ಮಾಡಿ.